ಇದೇನಿದು? ಆನಂದ್ ಅವ್ರು ಫೋನ್ ಮಾಡ್ತಾ ಇದ್ದಾರಲ್ಲ. ಎತ್ತಲ ಅಥವಾ ಬೇಡ? ಎತ್ತಿ ಮಾತಾಡೋಣ. ಪಾಪ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ. ಏನಾಯಿತು ಏನು ಅಂತಂದು ಹೇಳೋಣ. ಹಲೋ. ಹಾಯ್ ಕಾವೇರಿ ಅವರೇ. ಹಾಂ ಹಾಂ, ಆರಾಮದ್ದೀರಾ ಆನಂದ್ ಅವರೇ? ನಾ ಆರಾಮದೀನಿ ನೋಡ್ರಿ, ನೀವು ಆರಾಮದೀರಿ? ಹ್ಞೂ ರೀ, ನಾನು ಆರಾಮದೀನಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹ್ಞೂ ರೀ, ನಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರ. ಏನು ರೀ ಫೋನೇ ಮಾಡಿಲ್ಲ? ಅಲ್ಲ, ಮನೆಗೆ ಹೋದ್ಮೇಲೆ ಏನಾಯಿತು ಏನಿಲ್ಲ ಏನು ಅಂತ ಏನು ರೀ ಒಂದು ಫೋನ್ ಕೂಡ ಮಾಡಿಲ್ಲಲ್ಲ ನೀವು? ಸಾರಿ ಆನಂದ್ ಅವರೇ, ಅದೊಂದು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಕಾಲ್ ಮಾಡೋದಕ್ಕೆ ಆಗಿರಲಿಲ್ಲ. ನಿಜ ಹೇಳಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾನೇ ನಿಮಗೆ ಕಾಲ್ ಮಾಡಬೇಕಂತ ಇದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ ನೋಡಿರಿ. ಅಬ್ಬಾ, ಏನು ರೀ ಇದು ಮಿರಾಕಲ್! ನೀವು ನನ್ನನ್ನು ನೆನೆಸ್ಕೊಂಡು ನನಗೆ ಕಾಲ್ ಮಾಡ್ಬೇಕಂತ ಇದ್ರಾ? ಸರಿ, ಎದಕ್ಕಂತ ಕೇಳ್ಬೋದಾ? ಅದು ಆನಂದ್ ಅವರೇ, ಅದೇ ನಮ್ಮ ಅಣ್ಣನ ಹೆಂಡತಿ ಮನೆಗೆ ಬಂದಿದ್ಲು. ಅವರಿಗೆ ನಂದು ಒರಿಜಿನಲ್ ಡಾಕ್ಯುಮೆಂಟ್ ನನ್ನ ಹತ್ರ ಇರೋದೆಲ್ಲ ಗೊತ್ತಾಯಿತು. ಹಾಗಾಗಿ ಅವರಿಗೆ ಸರಿಯಾಗಿ ಉಗಿದು ಕಳಿಸಿದೆ. ಅವ್ರು ಇನ್ಮೇಲೆ ನಮ್ಮ ಮನೆ ಹತ್ರ ಬರಲ್ಲ ಅಂತ ಹೇಳಿದ್ದಾರೆ. ಫೈನಲಿ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡಬೇಕಂತ ಇದ್ದೆ. ಯಾಕಂದರೆ ಇಷ್ಟೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದಕ್ಕೆ ಮೇನ್ ಕಾರಣನೇ ನೀವಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಕಾಲ್ ಮಾಡಬೇಕಂತಿದ್ದೆ. ವಾವ್, ಏನು ರೀ ಇಷ್ಟು ಚಲೋ ವಿಷಯನ ನೀವು ಇನ್ನೂ ಹೇಳಿಲ್ಲನೇ ನನಗೆ. ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನಿನ್ನೆಯಿಂದನೇ ವೆಯ್ಟ್ ಮಾಡ್ತಾ ಇದ್ದೆ, ನಿಮಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಸ್ವಲ್ಪ ಬಿಸಿ ಇದ್ದೆ, ಹಾಗಾಗಿ ಕಾಲ್ ಮಾಡೋದಕ್ಕೆ ಆಗಲಿಲ್ಲ. ಇಟ್ಸ್ ಓಕೆ, ನಿಮ್ಮ ಥ್ಯಾಂಕ್ಸ್ ಎಲ್ಲ ಏನೂ ಬೇಡ ನನಗೆ. ಬಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟು ಸಾಕು. ಮತ್ತು ನಿಮ್ಮ ಮನೆಯಲ್ಲಿ ಏನಂತ ಹೇಳಿದ್ರಿ ನೀವು? ಹೆಂಗೆ ಹೋಗಿ ತೊಗೊಂಬಂದು ಅದು ಇದು ಅಂತ ಕೇಳಿದ್ರೆ ಏನಂತ ಹೇಳಿದ್ರಿ? ಇಲ್ಲ ಆನಂದ್ ಅವರೇ, ನಾನು ಮನೆಯಲ್ಲಿ ಏನೂ ಹೇಳಿಲ್ಲ. ಮನೆಯಲ್ಲಿರೋ ಎಲ್ಲರನ್ನೂ ಹಂಗೆ ಮಾಡಿ ಹೊರಗಡೆ ಕಳಿಸಿದೆ. ಅವ್ರು ಬರೋ ಟೈಮಿಗೆ, ಅವ್ರು ಬಂದಾಗ ನಾನೇ ಒಬ್ಬಳೇ ಇದ್ದೆ, ಫೇಸ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಅವರಿಗೂ ಅಷ್ಟೇ ಹೇಳಿದ್ದೀನಿ. ಅವರಾಗಿಯೇ ಫೋನ್ ಮಾಡಿ ಇನ್ನೊಂದು ಸಲ ಮನೆಯವ್ರ ತಂಟೆಗೆ ಬರಲ್ಲ ಅಂತ ಹೇಳೋಂಗೆ ಹೇಳಿ ಅಂತ ಹೇಳಿದ್ದೀನಿ. ಹೌದಾ? ಅಲ್ಲ ರೀ, ನೀವು ನಿಮ್ಮ ಮನೆಗೋಸ್ಕರ ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟೆಲ್ಲ ಏನೇನೋ ಹರಸಾಹಸ ಮಾಡಿ ಆ ಡಾಕ್ಯುಮೆಂಟ್ಸ್ನ ತೊಗೊಂಬಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ರಿ. ಇದನ್ನು ಮನೆಯಲ್ಲಿ ಹೇಳೋ ಬಿಟ್ಟು ನೀವೇನು ರೀ ನೀವು? ಆನಂದ್ ಅವರೇ, ಕೆಲವೊಂದು ಸೂಕ್ಷ್ಮ ನಿಮಗೆ ಗೊತ್ತಾಗಲ್ಲ ಬಿಡಿ. ಸದ್ಯಕ್ಕೆ ನನಗೆ ಯಾವ್ದು ಸರಿ ಅನ್ನಿಸ್ತು ಅದನ್ನು ಮಾಡಿದ್ದೀನಿ. ಸರಿ ಬಿಡಿ, ನಿಮ್ಮ ಮನೆಯಲ್ಲಿರೋರೆಲ್ಲ ಹೇಗೆ ಅಂತ ನಿಮಗೆ ಗೊತ್ತು, ನನಗೆ ತಾನೇ ಏನು ಗೊತ್ತು. ಸರಿ ಬಿಡಿ, ಒಟ್ಟಿನಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ನಿಮ್ಮ ಟೆನ್ಷನ್ ಎಲ್ಲ ಹೋಯ್ತು ತಾನೆ? ಅಥವಾ ಇನ್ನೂ ಏನಾದರೂ ಟೆನ್ಷನ್ ಇದೆ ನನ್ನ ತಲೆಯಲ್ಲಿ? ಇಲ್ಲ ಆನಂದ್ ಅವರೇ, ಇವಾಗ ಮಾತ್ರ ತಲೆಯಲ್ಲಿ ಏನೂ ಟೆನ್ಷನ್ ಇಲ್ಲ. ಆರಾಮ ಮೈಂಡ್ ಫುಲ್ ಫ್ರೀ ಆಗಿದೆ ನೋಡಿರಿ. ಹೌದಾ? ಚಲೋ ಆಯ್ತು ಬಿಡಿ. ಅಂದಂಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಹೌದಾ, ಹೇಳಿ ಏನಂತ? ಅದು ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀರಾ? ಹೇಳಿ ಆನಂದ್ ಅವರೇ, ನನಗೋಸ್ಕರ ನೀವು ಅಲ್ಲಿ ಬಂದು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ಅಂಥದ್ರಲ್ಲಿ ಇವಾಗ ನೀವು ಕೇಳ್ತಾ ಇದ್ದೀರಾ ಅಂತ ಅಂದಮೇಲೆ ನಾನು ಹೆಲ್ಪ್ ಮಾಡದೇ ಇರ್ತೀನ? ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೇಳಿ. ಅದು ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ನಾಳೆ ಒಂದು ಲೊಕೇಶನ್ ಶೇರ್ ಮಾಡ್ತೀನಿ, ಪ್ಲೀಸ್ ಅಲ್ಲಿಗೆ ಬರ್ತೀರಾ? ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮ್ಮ ಹತ್ರ. ಅಲ್ಲಿಗ ಅಲ್ಲ, ಪರವಾಗಿಲ್ಲ, ಇಲ್ಲೇ ಫೋನಲ್ಲಿನೇ ಹೇಳಿ ನಡೆಯುತ್ತೆ. ಮತ್ತೆ ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಬರೋದು, ಮಾತಾಡೋದೆಲ್ಲ ಯಾಕೆ? ಇಲ್ಲ ಕಾವೇರಿ ಅವರೇ, ಅದೊಂದು ಸ್ವಲ್ಪ ನನ್ನ ಬಿಸ್ನೆಸ್ಸಿನ ಪರ್ಪಸ್. ಫೋನಲ್ಲಿ ಮಾತಾಡೋದೆಲ್ಲ ಸರಿ ಇರೋದಿಲ್ಲ. ನಿಮಗೆ ಗೊತ್ತು ತಾನೇ, ಇವಾಗ ಅಮೌಂಟಿನ ವಿಷಯ ಅದು ಇದು ಏನಾದರೂ ಇದ್ದರೆ ಫೋನಲ್ಲಿ ಮಾತಾಡೋದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಫೋನಲ್ಲಿ ಎಲ್ಲ ಮಾತಾಡೋದಕ್ಕಾಗೋದಿಲ್ಲ. ಪ್ಲೀಸ್ ನಾಳೆ ಒಂದು 15 to 20 ಮಿನಿಟ್ಸ್ ಅಷ್ಟೇ ನನಗೆ ಟೈಮ್, ಬೇಡ 10 ಮಿನಿಟ್ಸ್ ಟೈಮ್ ಕೊಟ್ಬಿಡಿ ಸಾಕು. ಅದಕ್ಕೆ ಮೇಲೆ ನಾನು ಏನು ಟೈಮ್ ಕೇಳೋದಿಲ್ಲ. ಪ್ಲೀಸ್ ಬರ್ತೀರಾ? ನಾಳೆ ಬರಬೇಕಾ? ಅದು ನನ್ನ ಕಾಲೇಜ್ ಇತ್ತು ನಾಳೆ. ಪ್ಲೀಸ್ ಕಾವೇರಿ ಅವರೇ, ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಸರಿ ಆಯಿತು, ಬರ್ತೀನಿ. ಸರಿ ಕಾವೇರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ನನಗೊಂದು ಡೌಟು. ಏನು ಹೇಳಿ? ಅಲ್ಲ, ನಿಮಗೇನು ಸಮಸ್ಯೆ ಅಂಥದ್ದು? ಅಲ್ಲ, ನೀವೇ ನನ್ನ ಸಮಸ್ಯೆ ಅಂತ ದೊಡ್ಡ ಸಮಸ್ಯೆಗೆ ನನಗೆ ಪರಿಹಾರ ಕೊಟ್ಟಿದ್ದೀರಾ, ಅಂಥದ್ರಲ್ಲಿ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡೋದಕ್ಕಾಗತ್ತಾ? ಹ್ಞೂ ಕಾವೇರಿ ಅವರೇ, ನನಗಿವಾಗ ಒಂದು ದೊಡ್ಡ ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಅದಕ್ಕೆ ಪರಿಹಾರ ನಿಮ್ಮ ಹತ್ರ ಅಷ್ಟೇ ಇರೋದು. ನೀವೇ ಅದಕ್ಕೆ ಒಂದು ಸ್ವಲ್ಪ ಪರಿಹಾರ ಹೇಳಬೇಕು. ಪ್ಲೀಸ್ ಬೇಡ ಅಂತ ಹೇಳಬೇಡ್ರಿ. ಸರಿ ಆಯ್ತು ಬಿಡಿ, ನಾಳೆ ಬರ್ತೀನಂತ. ಸರಿ ಕಾವೇರಿ ಅವರೇ, ಹಾಗಾದರೆ ಫೋನ್ ಇಡಲಾ? ಸರಿ ಆಯ್ತು, ಇಡಿ, ಬಾಯ್. ಹಾಂ, ಬಾಯ್ ಕಾವೇರಿ ಅವರೇ. ಅಬ್ಬಾ, ಫೈನಲಿ ಕಾವೇರಿ ಬರೋದಕ್ಕೆ ಒಪ್ಕೊಂಡ್ಲಲ್ಲ, ಅಷ್ಟು ಸಾಕು. ಇಲ್ಲಿ ಬರ್ತಾಳೋ ಅಥವಾ ಇಲ್ಲವೋ ಅಂತ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ದೆ. ಫೈನಲಿ ಒಪ್ಕೊಂಡ್ಲಲ್ಲ, ಅಷ್ಟು ಸಾಕು. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಏನು ಬಾಸ್, ಏನು ಒಳಗೆ ಏನಾಗ್ತಾ ಇದ್ದೀರಾ? ಎಷ್ಟು ಖುಷಿನಲ್ಲಿದ್ದೀರಾ? ಏನು ಸಮಾಚಾರ?
ಅರುಣ್, ನಾನು ನಾಳೆ ಕಾವೇರಿಗೆ ಪ್ರಪೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನು ಬಾಸ್, ನೀವು ಏನು ಹೇಳ್ತಾ ಇದ್ದೀರಾ? ಓ, ಕಾವೇರಿ ಅವರಿಗೆ ನಾಳೆನೇ ಪ್ರಪೋಸ್ ಮಾಡ್ತೀರಾ? ಇನ್ನೇನು ಮುದುಕಾದ್ಮೇಲೆ ಮಾಡಲೇನೆ ಪ್ರಪೋಸ್ನ, ಅಥವಾ ಆಕಿನ ಮ್ಯಾರೇಜ್ ಏನಾದರೂ ಫಿಕ್ಸ್ ಆದಮೇಲೆ ಮಾಡಲ, ಅಥವಾ ಮ್ಯಾರೇಜ್ ಆದಮೇಲೆ ಮಾಡಲ? ಅಲ್ಲ ಬಾಸ್, ಇನ್ನು ಮೊನ್ನೆ ತಾನೇ ಪರಿಚಯ ಆಗಿದ್ದಾರೆ. ಅವ್ರು ಇನ್ನೂ ನಿಮ್ಮನ್ನು ಫ್ರೆಂಡ್ ಅಂತ ಕೂಡ ಒಪ್ಕೊಂಡಿಲ್ಲ. ನೀವು ನೋಡಿದ್ರೆ ಆಲ್ರೆಡಿ ಪ್ರಪೋಸ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರಲ್ಲ. ಅಲ್ಲ, ಅಪ್ಪಿ ತಪ್ಪಿ ಏನಾದರೂ ಎಡ್ವಟ್ಟಾಗಿ ಅವ್ರು ನಿಮ್ಮ ಕಪಾಳಕ್ಕೆ ಹೊಡೆದು ಇನ್ನೊಂದ್ಸಲ ಮುಖಾನೇ ನೋಡಬೇಡ ಅಂತ ಕಳಿಸಿದ್ರೆ ಅವಾಗ ಏನು ಮಾಡ್ತೀರಿ? ಅರುಣ್, ಇದು 5G ಯುಗ. ಈ ಟೈಮ್ನಲ್ಲಿ ನಾವು ಎಷ್ಟು ಸ್ಪೀಡ್ ಇರಬೇಕಂತ ಅಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಸ್ಪೀಡಲ್ಲಿರ್ಬೇಕು ನಾವು. ಅಂಥದ್ರಲ್ಲಿ ನೀನು ನೋಡಿದ್ರೆ ಇನ್ನೂ ಇರುವೆ ಲೆವೆಲಿಗೆ ಹೇಳಕ್ಕೆ ಕುಂತಿದ್ದಿ. ಎಷ್ಟು ಸ್ಪೀಡ್ ಇರಬೇಕು ಗೊತ್ತಾ? ಅಪ್ಪಿ ತಪ್ಪಿ ಅವ್ರ ಮನೆಯಾಗ ಏನಾದರೂ ಮದುವೆ ಫಿಕ್ಸ್ ಮಾಡಿದ್ರೆ ಅಂದ್ರೆ ಅವಾಗ ನಾನು ಏನು ಮಾಡಲಿ? ಅದಕ್ಕೆ ನಾಳೆನ ಪ್ರಪೋಸ್ ಮಾಡಿಬಿಡ್ತೀನಿ, ಏನಾದರೂ ಆಗಿದ್ದಾಗಲಿ. ಅದು ಏನು ಮಾಡ್ತೀನೋ ಏನು ಬಿಡ್ತೀನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾವೇರಿನ ಒಪ್ಪಿಸ್ತೀನಿ. ನಾನು ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ಕಾವೇರಿನ ಮಾತ್ರ, ಮತ್ತು ಯಾವ ಹುಡುಗಿನೂ ಮದುವೆ ಆಗಲ್ಲ. ಅಲ್ಲ ಬಾಸ್, ನಿಮ್ಮ ಹಿಂದೆ ಇವರು ರಿತಿ ಮೇಡಮ್ ಅವ್ರು ಬಿದ್ದಾರಲ್ಲ, ಅವ್ರಿಗೆ ಏನಂತ ಹೇಳ್ತೀರಿ? ಅವರು ನಿಮ್ಮ ಮೇಲೆ ಎಷ್ಟೊಂದು ಆಸೆ ಕನಸಿಟ್ಕೊಂಡಾರಂತ ಅನ್ನೋದು ನಿಮಗೂ ಗೊತ್ತಲ್ಲ. ನೋಡೋಣ, ನಾನು ಯಾವತ್ತೂ ರೀತಿನ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನಂಗೆ ಯಾವತ್ತೂ ರೀತಿ ಮೇಲೆ ಆ ಥರ ಫೀಲಿಂಗ್ಸು ಬಂದಿಲ್ಲ. ನಾನು ಆಕೆಗೆ ಯಾವತ್ತೂ ಮಾತು ಕೂಡ ಕೊಟ್ಟಿಲ್ಲ ಗೊತ್ತಾ, ನಾನು ಇನ್ನೇ ಮದುವೆ ಆಗ್ತೀನಿ ಹಾಗೆ ಹಿಂಗೆ ಅಂತ. ಇಲ್ಲ, ನಾ ರೀತಿನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಒಂದು ಸಲ ಯಾವಾಗಾದರೂ ನಾನೇ ಕನ್ವಿನ್ಸ್ ಮಾಡಿ ಹೇಳ್ತೀನಿ ರೀತಿಗೆ. ಅದು ಅಲ್ಲದೆ ನಾನು ರೀತಿಗೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ, ಪ್ಲೀಸ್ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ, ಕೊನೆಯವರೆಗೂ ಫ್ರೆಂಡ್ಸ್ ಆಗಿಯೇ ಇರೋಣ, ಇದೆಲ್ಲ ಸರಿ ಹೋಗೋದಿಲ್ಲ ನಮಗಂತ ಎಷ್ಟು ಸಲ ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ. ನಾನಾದರೂ ಏನು ಮಾಡಲಿ? ನಾನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ, ನನಗೆ ಈ ಫ್ರೆಂಡ್ಶಿಪ್ನಲ್ಲಿ ಅಥವಾ ನಮ್ಮ ರಿಲೇಷನ್ನಲ್ಲಿ ಇರೋರನ್ನ ನಾನು ಮ್ಯಾರೇಜ್ ಆಗೋದಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ. ಆದರೂ ಅವಳು ಹೇಳ್ತಾ ಇದ್ದಾಳೆ ಅಂದರೆ ನಾನು ತಾನೇ ಏನು ಮಾಡಲಿ? ನೀನೇ ಹೇಳು. ಇದು ನಮ್ಮ ಜೀವನದ ಪ್ರಶ್ನೆ ಇರುತ್ತೆ. ಒಂದಿನ ಅಥವಾ 2 ದಿನದ ಜೀವನ ಅಲ್ಲಲ್ಲ, ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು. ಸೊ ನಮ್ಮ ಲೈಫ್ ಪಾರ್ಟ್ನರ್ ಆಗೋರು ಹೆಂಗಿರ್ಬೇಕಂತ ನಮಗೂ ಆಸೆ ಇರುತ್ತಲ್ಲ. ಹಂಗಿರ್ಬೇಕಾದ್ರೆ ಇವಾಗ ನಾನು ರೀತಿನ ಹೆಂಗೆ ಒಪ್ಕೊಳ್ಳಿ? ನೀನೇ ಹೇಳು. ನಾನು ನಿಜವಾಗ್ಲೂ ಒಂದಿನೂ ಆಕಿನ ಆ ದೃಷ್ಟಿಯಿಂದ ನಾನು ನೋಡಿಲ್ಲ, ನಾನು ಯೋಚನೆ ಕೂಡ ಮಾಡಿಲ್ಲ ಗೊತ್ತಾ. ಹೌದು ಬಿಡಿ ಬಾಸ್, ನೀವು ಹೇಳೋದು ಸರಿಯೇ ಇದೆ. ನೀವು ಯಾವತ್ತೂ ಆ ಥರ ಮಾತಾಡಿಲ್ಲ ಅಥವಾ ಆ ಥರ ಮಾತು ಕೊಟ್ಟಿಲ್ಲ ಬಿಡಿ ರೀತಿಯವರಿಗೆ. ನೀವು ತಿಳಿಸಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ ಬಿಡಿ. ಅದೆಲ್ಲ ಬಿಡಿ ಬಾಸ್, ಒಟ್ಟಿನಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅದೇ ಆಗಲಿ ಅಂತ ನಾನಂತೂ ದೇವ್ರ ಹತ್ರ ಬೇಡ್ಕೋತೀನಿ. ನಿಮಗೆ ಕಾವೇರಿ ಮೇಡಮ್ ಅವರೇ ಸಿಗಲಿ, ನಾಳೆ ಕಾವೇರಿ ಮೇಡಮ್ ಅವರು ಒಪ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ ಅವ್ರು. ನಾನಂತೂ ಆ ದೇವ್ರ ಹತ್ರ ಸಿನ್ಸಿಯರಾಗಿ ಬೇಡ್ಕೋತೀನಿ, ನಿಮಗೆ ಕಾವೇರಿ ಮೇಡಮ್ ಅವರೇ ಸಿಗಲಿ ಅಂತಂದು. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೊ ಮಚ್. ಅಂದಂಗೆ ಈ ವಿಷಯ ಸದ್ಯಕ್ಕೆ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ, ಓಕೆನಾ? ಯಾಕೆ ಬಾಸ್, ಮನೆಯಲ್ಲಿ ಯಾಕೆ ಹೇಳೋದು ಬೇಡ? ಮೊದಲು ಕಾವೇರಿ ಆದರೂ ಒಪ್ಕೊಳ್ಳಿ. ಕಾವೇರಿ ಒಪ್ಕೊಂಡ್ಮೇಲೆ ಆಮೇಲೆ ಮನೆಯಲ್ಲಿ ಒಪ್ಸೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರಾಯ್ತು. ಸದ್ಯಕ್ಕೆ ಈ ವಿಷಯ ನನ್ನ ಮತ್ತು ನಿನ್ನ ಮಧ್ಯೆ ಅಷ್ಟೇ ಇರಬೇಕು. ಮನೆಯಲ್ಲಿ ಯಾರಿಗಾದರೂ ಗೊತ್ತಾಯಿತು ನೋಡು ಮತ್ತೆ. ಡೋಂಟ್ ವರಿ ಬಾಸ್, ಮನೆಯಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, ಸರಿನಾ? ಸರಿ, ನಾನು ಅಂದಂಗೆ ಒಂದು ಲೊಕೇಶನನ್ನು ಶೇರ್ ಮಾಡ್ತೀನಿ. ನೀ ಅಲ್ಲಿ ಹೋಗಿ ಏನೇನು ಮಾಡಬೇಕು ಏನು ಅನ್ನೋದನ್ನು ನಾನು ನಿಮ್ಗೆ ಪ್ಲ್ಯಾನ್ ಶೇರ್ ಮಾಡಿರ್ತೀನಿ. ಅದ್ರ ಥರನೇ ಅಲ್ಲಿ ವ್ಯವಸ್ಥೆ ಮಾಡು. ಹಾಗೆ ನಾಳೆಗೆ ಏನೇನು ಬೇಕೋ ಅದನ್ನೆಲ್ಲ ನಿಂಗೆ ಒಂದು ಲೀಸ್ಟ್ ಕಳಿಸ್ತೀನಿ, ಅದನ್ನೆಲ್ಲ ನನಗೆ ತಂದು ಕೊಡಬೇಕು, ಓಕೆನಾ? ಓಕೆ ಬಾಸ್, ಡೋಂಟ್ ವರಿ. ನೀವು ಏನು ಕಳಿಸ್ತೀರಾ ಅದನ್ನೆಲ್ಲ ನಾನು ನಿಮಗೆ ತಂದು ಕೊಡ್ತೀನಿ ಅಂತ. ನೀವು ಏನಂತೀರಿ ಅದೆಲ್ಲ ಕೆಲಸನೂ ನಾನು ಮಾಡ್ತೀನಿ ಅಂತ. ಸರಿ ನಡಿ, ನನ್ನ ಪ್ಲ್ಯಾನ್ ಏನು ಅನ್ನೋದನ್ನು ಹೇಳ್ತೀನಿ ನಿನಗೆ. ಓಕೆ ಸರಿ ಬಾಸ್, ಬರ್ರಿ. ಅಲ್ಲ, ನಾಳೆಗೆ ಆನಂದ್ ಅವ್ರು ಎಲ್ಲಿ ಎದಕ್ಕೆ ಕರೆದಿದ್ದಾರೆ? ಅಲ್ಲ, ಅವ್ರಿಗೆ ಅದೇನು ಸಮಸ್ಯೆ ಇರ್ಬೋದು? ಹೋಗ್ಲಾ ಅಥವಾ ಬೇಡವಾ? ಏನು ಮಾಡಲಿ? ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಹೋಗಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಬಟ್ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ಇರಲಿ, ಪರವಾಗಿಲ್ಲ, ಹೋಗಿ ಬರೋಣ. ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದಾದರೂ ಹೋಗಿ ಬರ್ತೀನಿ. ನನಗೆ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಾರಂತ ಅಂದಮೇಲೆ ಅವರೇನೋ ಸಮಸ್ಯೆನಲ್ಲಿದ್ದಾರೆ. ನೋಡೋಣ, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿದ್ರಾಯ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವೀಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಫ್ಯಾನ್ಸ್ ಕಾರ್ಟೂನು ಅಂತ. ದಯವಿಟ್ಟು ಯಾರಾದರೂ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ, ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದರೆ, ನಂದು ಇನ್ನೊಂದು ಚಾನಲ್ ಇದೆ ಫ್ಯಾನ್ಸ್ ಕಾರ್ಟೂನು ಅಂತ. ಆ ಚಾನಲ್ಗೂ ಹೋಗಿ ವೀಡಿಯೋಸ್ನ ನೋಡಿ, ಓಕೆನಾ? ನಮಸ್ಕಾರ.